ಅಧಿಕೃತವಾಗಿ ಲಾಡ್ಜ್ ಉದ್ಘಾಟನೆ ಮಾಡಲಾಗಿದೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹಾಗೂ ಬಸವ ಕೇಂದ್ರ ಮರಳಸಿದ್ದ ಸ್ವಾಮೀಜಿ ಭಾಗವಹಿಸಿದ್ದು, ಇಬ್ಬರ ಸಮ್ಮುಖದಲ್ಲಿ ಉದ್ಘಾಟನೆಯಾಗಿದೆ. ಶಿವಮೊಗ್ಗದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಬಳಿ ಈ ಲಾಡ್ಜ್ ಆರಂಭವಾಗಿದ್ದು, ಈ ಅತಿಥಿ ಗೃಹದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇನ್ನು ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ ಮಂತ್ರ ಲಾಡ್ಜ್ನ ಮಾಲೀಕ ಜೈಶೀಲ್ ಶೆಟ್ಟಿ ಈಗಾಗಲೇ ಕೆಲವು ಬ್ರಾಂಚ್ಗಳನ್ನು ನಿರ್ಮಿಸಿ ಯಶಸ್ವಿಯಾಗಿದ್ದು, ಉದ್ಯಮದಲ್ಲಿ ಮುನ್ನುಗ್ಗುವ ಕನಸನ್ನ ಹೊಂದಿದ್ದಾರೆ. ಎಲ್ಲಿರ್ತೀರಮ್ಮ? ನೋಡೋಕೆ ಚೆನ್ನಾಗಿದೆ. ಸಮುದ್ರ ಇಳಿದ್ರ ಮೇಲೆ ಗೊತ್ತಾಗೋದು. ಸಮುದ್ರ ಇಳಿಯೋದೇ ಇಲ್ಲ. ಆಳ ಎಷ್ಟು ಎಷ್ಟು ಅಂತ ಇವ್ರದ್ದು 2 ವರ್ಷದಿಂದ ಹಾಗೆ ಇದೆ. ಹೌದು, ಇದು ಬನ್ನಿ ಬನ್ನಿ ಮೇಲೆ ಬನ್ನಿ ಬನ್ನಿ. ಇದು ಮಾರಣಕಟ್ಟೆ ಬ್ರಹ್ಮಲಿಂಗ ಕರ್ಕೊಂಡು ಹೋಗಿದ್ದಿಲ್ಲ ಸರ್. ನಮ್ಮ ಊರಿಗೆ ಬಂದ ನಾವು ಹೋಗಿದ್ವಲ್ಲ ಮಾರಣಕಟ್ಟೆಗೆ. ಬಹಳ ಶಕ್ತಿ ಕೇಂದ್ರ. ತಗೋಬಾ ಇಲ್ಲೇ ಮಾಡೋಲ್ಲ. ನಿಮ್ಮತ್ತು ಸೊಸೈಟಿ ಕಾರ್ಯದರ್ಶಿ ನಾವು ಸಿಂಗಲ್ ಹ್ಯಾಂಡ್ ಆಗ್ಬಿಟ್ಟಿದೆ. ಮೊದಲಾದ್ರೆ 3 ದಿನ ಒಂದೊಂದು ಸೈಟಿಗೆ ಇದು ಬಹಳ ಜನ ಶಿವಮೊಗ್ಗ ನಗರದಲ್ಲಿ ಅವರೆಲ್ಲರೂ ಕೂಡ ನಮಗೆ ಸದಾಕಾಲ ಅವರ ಬ್ಲೆಸ್ಸಿಂಗ್ಸ್ ಹಾಗೆ ಅವರ ಕೋಆಪರೇಷನ್ ಎಲ್ಲ ರೀತಿಯಲ್ಲೂ ಇದೆ. ನಮ್ಮ ಅಧ್ಯಕ್ಷರು ಗಜೇಂದ್ರನಾಥ್ ಹಾಗೆ ಸಾಕ್ರೆ ಅವರು, ತಾಂಡ್ಲೆ ಅವರು, ಸತ್ಯನ ಎಲ್ಲ ಎಲ್ಲ ಪದಾಧಿಕಾರಿಗಳು ಹಾಗೇನೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂತಹ ಒಂದು ವಿಶ್ವಾಸ ಕೂಡ ನಮಗಿದೆ. ಎಲ್ರಿಗೂ ಒಳ್ಳೇದಾಗಲಿ ಸರ್. ಜೈಶೀಲ ಕುಟುಂಬದ ಪರವಾಗಿ ಎಲ್ರಿಗೂ ಒಳ್ಳೇದಾಗಲಿ. ಸ್ವಾಮೀಜಿ ಅವರು ಅದನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಿದ್ದಾರೆ. ಶಿವಮೊಗ್ಗ ನಗರಕ್ಕೆ ನಮ್ಮ ಬಸವ ಶಿವಮೊಗ್ಗದಲ್ಲಿ ನೂತನವಾಗಿ ಮಂತ್ರ ಲಾಡ್ಜ್ ಆರಂಭವಾಗಿದ್ದು, ಇಂದು ಅಧಿಕೃತವಾಗಿ ಲಾಡ್ಜ್ ಉದ್ಘಾಟನೆ ಮಾಡಲಾಗಿದೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹಾಗೂ ಬಸವ ಕೇಂದ್ರ ಮರಳಸಿದ್ದ ಸ್ವಾಮೀಜಿ ಭಾಗವಹಿಸಿದ್ದು, ಇಬ್ಬರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನ ಮಾಡಲಾಗಿದೆ. ಶಿವಮೊಗ್ಗದ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಬಳಿ ಈ ಲಾಡ್ಜ್ ಆರಂಭವಾಗಿದ್ದು, ಈ ಅತಿಥಿ ಗೃಹದಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇನ್ನು ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ ಮಂತ್ರ ಲಾಡ್ಜ್ನ ಮಾಲೀಕ ಜೈಶೀಲ್ ಶೆಟ್ಟಿ ಈಗಾಗಲೇ ಕೆಲವು ಬ್ರಾಂಚ್ಗಳನ್ನು ನಿರ್ಮಿಸಿ ಯಶಸ್ವಿಯಾಗಿದ್ದು, ಉದ್ಯಮದಲ್ಲಿ ಮುನ್ನುಗ್ಗುವ ಕನಸನ್ನ ಹೊಂದಿದ್ದಾರೆ.
ನನ್ನ ಹೆಸರು ಜಯಶೀಲ್ ಶೆಟ್ಟಿ ಅಂತ. ನಾನು ಶಿವಮೊಗ್ಗದ ನಗರದಲ್ಲಿ ಉದ್ಯಮ ಸ್ಟಾರ್ಟ್ ಮಾಡಿ 11 ವರ್ಷ ಆಗಿದೆ. ಪ್ರಥಮವಾಗಿ ಅರಮನೆ ಮಲ್ನಾಡ್ ಅಂತ KSRTC ಹೋಟೆಲ್ನಲ್ಲಿ ನಾವು ಪ್ರಥಮವಾಗಿ ಪ್ರಾರಂಭಿಸಿದ್ದೇವೆ. ಅದರ ನಂತರ ಸವಳಂಗ ರೋಡಲ್ಲಿ ನಿಸರ್ಗ ಉಪಹಾರ ಅಂತ 2ನೇ ಬ್ರಾಂಚು ಮತ್ತು ಪಾರ್ಟಿ ಹಾಲನ್ನು ಮಾಡಿದ್ದೀವಿ. ಅದರ ನಂತರ ಜಿಲ್ಲಾ ಪಂಚಾಯತ್ ಆಫೀಸ್ ಪಕ್ಕ ನಿಸರ್ಗ ರುಚಿ ಅಂತ ಹೋಟೆಲನ್ನು ಪ್ರಾರಂಭ ಮಾಡಿದ್ವಿ. ಈಗ ರಾಮನ್ ಶೆಟ್ಟಿ ಪಾರ್ಕು ಶ್ರೀರಾಮ ಕ್ಷತ್ರಿಯ ಭಾವಸಾಗರ ಬಿಲ್ಡಿಂಗಲ್ಲಿ ಮಂತ್ರ ಲಾಡ್ಜ್ ಅಂತ ಹೊಸ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ತಮ್ಮ ಗ್ರಾಹಕರು ಹೋಟೆಲಿಗೆ ಕೊಟ್ಟಂಥ ಎಲ್ಲ ಸಪೋರ್ಟನ್ನು ಈ ಲಾಡ್ಜಿಂಗಿಗೆ ನೀವು ಕೂಡ ಸಹಕರಿಸಬೇಕಾಗಿ ವಸತಿ ಗ್ರಾಹಕರಿಗೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಈ ಲಾಡ್ಜಲ್ಲಿ ಒಟ್ಟು 9 ರೂಮ್ಗಳಿವೆ. ಎಲ್ಲ AC ನಾನ್ AC 2 ಇದೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ಫ್ಯಾಮಿಲಿ ಎಲ್ಲರಿಗೂ ಕಂಫರ್ಟಬಲ್ ಆಗಿದೆ. ಇಂಟೀರಿಯರ್ ಚೆನ್ನಾಗಿದೆ, ಸುಸಜ್ಜಿತವಾಗಿ ಮೂಲಸೌಕರ್ಯ ಎಲ್ಲ ಚೆನ್ನಾಗಿದೆ. ರೇಟು ನಾವು ಡಬಲ್ ಇದಕ್ಕೆ 1600 ರೂಪಾಯಿ ಮಾಡಿದ್ದೀವಿ. ಹಾಗೆ ಡಿಲಕ್ಸಿಗೆ 1999 ಮಾಡಿದ್ದೀವಿ. ತ್ರಿಬಲ್ ಕಾಟ್ ಡಿಲಕ್ಸ್ ಇದೆ, ಅದಕ್ಕೆ 2500 ರೂಪಾಯಿ ರೇಟ್ ಇದ್ದೀವಿ ವಿತ್ GST ಇನ್ಕ್ಲೂಡಿಂಗು. ನನ್ನ ಹೆಸರು ಜಯಶೀಲ್ ಶೆಟ್ಟಿ ಅಂತ. ನಾನು